ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಗುರುಜಿ ಭೂಮಿ ಪೂಜೆ ಮಾಡಬೇಕು ಅಥವಾ ಒಂದು ಸೈಟ್ ತಗೊಂಡಿದೀವಿ, ಯಾವ ರೀತಿ ಯಾವ್ಯಾವ ವಸ್ತುಗಳನ್ನ ಹಾಕಿ ಮಾಡ್ಬೋದು ಅಂತ ಕೇಳ್ತಾ ಇರ್ತೀರಾ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಪೂಜೆ ಮಾಡುವಂತ ಟೈಮಲ್ಲಿ ಸಾಕಷ್ಟು ಜನ ಬಿಳಿ ಸಾಸಿವೆನ ಹಾಕುವಂಥದ್ದು ನೋಡಿರ್ತೀವಿ, ಅಥವಾ ಪಂಚಾಮೃತಗಳನ್ನ ಹಾಕೊಂಡು ಜೊತೆಲಿ ಈ ತರ ನವರತ್ನ ಇದನ್ನ ಹಾಕೋದನ್ನ ನೋಡಿರ್ತೀವಿ ನಾವು. ಪಾಯದ ಭೂಮಿಗೆ ಅಥವಾ ಬ್ರಹ್ಮಸ್ಥಾನದಲ್ಲಿ ಈ ತರ ಹಾಕೋದು ನೋಡಿರ್ತೀವಿ. ಇವಾಗ ಸಾಕಷ್ಟು ಒಂದು ಡೂಪ್ಲಿಕೇಟ್ಸ್ ಕೂಡ ಬರ್ತಾ ಇದಾವೆ ನೋಡಿ. ಇದು ಸಿಂಥೆಟಿಕ್, ನಾನು ಪಕ್ಕ ಇಟ್ಟಿದ್ದೀನಿ. ಇದು ಒರಿಜಿನಲ್ ಬಹಳಷ್ಟು ಚಿಕ್ಕದಾಗಿದೆ, ಇದು ಸಿಂಥೆಟಿಕ್ ಸ್ಟೋನ್ ಇದೆ. ಸೊ ಕೆಲವ್ರು ಏನ್ ಮಾಡ್ತಾರೆ, ಇದನ್ನೇ ಒರಿಜಿನಲ್ ಅಂತ ಕೊಟ್ಬಿಡ್ತಾರೆ. ಆಕ್ಚುಲಿ ಇದು ಬಂದು ತುಂಬಾ ಒರಿಜಿನಲ್ ಟಾಪ್ ಕ್ವಾಲಿಟಿಲಿ ಸಿಗುತ್ತೆ. ಅಥವಾ ನಿಮ್ಗೆ ಇದು ಹಾಕಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ಮೂರನೇ ಆಪ್ಷನ್ ತೋರಿಸ್ತಾ ಇದೀನಿ. ಸೊ ಇದು ಕೂಡ ನಿಮ್ಗೊಂದು ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಇದು. ಸೊ ಇದನ್ನು ಕೂಡ ನೀವು ಹಾಕೊಳ್ಳೋದ್ರಿಂದ ನೋಡಿ, ನವರತ್ನ ಕಂಪ್ಲೀಟ್ ಕಿಟ್ ಇದೆ. ಎಲ್ಲಾ ತರದ ಸ್ಟೋನ್ಸ್, ರೂಬಿ ಆಗ್ಬೋದು, ನಿಮ್ಗೆ ಅವಳ ಆಗ್ಬೋದು, ಅಥವಾ ಮುತ್ತ ಆಗ್ಬೋದು, ಅಥವಾ ಕ್ಯಾಟ್ಸೈ ಆಗ್ಬೋದು, ಅಥವಾ ನೀಲ ಆಗ್ಬೋದು, ಅಥವಾ ಈ ವಜ್ರದೊಂದು ಡೈಮಂಡ್, ಸಿಂಥೆಟಿಕ್ ಡೈಮಂಡ್ ಆಗ್ಬೋದು, ಅಥವಾ ನಮ್ಗೆ ರೂಬಿ ಆಗ್ಬೋದು, ಅಥವಾ ಒಂದು ಗ್ರೀನ್ ಪನ್ನ. ಸೊ ಇದು ಕಂಪ್ಲೀಟ್ ಒಂದನ್ನ ಹಾಕೊಳ್ಳೋದ್ರಿಂದ, ಭೂಮಿ ಪೂಜೆ ಮಾಡೋಂಥ ಟೈಮಲ್ಲಿ ಹಾಕೋದ್ರಿಂದ ಬಹಳಷ್ಟು ಅನುಗ್ರಹ ಸಿಗುತ್ತೆ. ನೋಡಿ, ಭೂಮಿ ಏನಾಗ್ತದೆ, ಅಲ್ಲಿ ಏನೇನಿತ್ತೋ ನಮ್ಗೆ ಗೊತ್ತಾಗಲ್ಲ. ಭೂಮಿಯಲ್ಲೇ ನಾನಾ ರೀತಿ ಭೂಮಿಗಳನ್ನ ನೋಡಿರ್ತೀವಿ. ಯೂಶಲಿ ಏನಾಗ್ತದೆ, ಭೂಮಿಗಳಲ್ಲಿ ಕೆಲವೊಂದು ಕಡೆ ಮೂಳೆಗಳು ಸಿಗುವಂತದ್ದಾಗ್ಬೋದು, ಅಥವಾ ಕೂದಲು ಸಿಗುವಂತದ್ದಾಗ್ಬೋದು. ಯಾಕಂದ್ರೆ ಇವಾಗೆಲ್ಲ ಮುಂಚೆಲ್ಲ ಹಳ್ಳಗಳಿತ್ತು, ಅದನ್ನೆಲ್ಲ ಬೇರೆ ಎಲ್ಲಿಂದನೋ ಮಣ್ಣು ತಂದಾಕಿ ಭರ್ತಿ ಮಾಡಿರೋಂತ ನಾವು ನೋಡಿರ್ತೀವಿ. ಆ ಭರ್ತಿ ಮಾಡಿರೋ ಮಣ್ಣಾಗ್ಲಿ ಅಥವಾ ಮುಂಚೆ ಇದ್ದಿದ್ ಮಣ್ಣಾಗ್ಲಿ, ಅಲ್ಲಿ ಏನಾದ್ರು ನಮ್ಗೆ ಒಳ್ಳೆ ಪಾಸಿಟಿವ್ ಶಕ್ತಿ ಇಲ್ಲ, ಅಥವಾ ಒಂಥರ ಒಂದು ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ಮನೆ ಕಟ್ಟಿದ್ರು ಅಲ್ಲೆಲ್ಲೋ ಒಂದ್ ಕಡೆ ನಾವು ಏಳಿಗೆ ಆಗಲ್ಲ, ಅಥವಾ ತುಂಬಾ ಅದ್ಭುತವಾಗಿ ಅಥವಾ ನಮ್ ಜೀವನ ನಡೆಸೋದಕ್ಕಾಗಲ್ಲ. ಅಷ್ಟೊಂದು ಕಷ್ಟಪಟ್ಟಿರ್ತೀವಿ, ಎಲ್ಲೋ ಒಂದೊಂದು ರೂಪಾಯಿ ಕೂಡಿಸ್ಬಿಟ್ಟು ಒಂದು ಸ್ವಂತ ಮನೇಲಿ ಇರ್ಬೇಕು ಅನ್ನೋದೇ ಒಂದು ದೊಡ್ಡ ಆಸೆ ಇರ್ತದೆ ಎಲ್ಲರಿಗೂ. ಆ ಒಂದು ಆಸೆನ ಪೂರೈಸ್ಕೊಳ್ಳೋ ಟೈಮಲ್ಲಿ ನೀವು ಈ ರೀತಿ ಭೂಮಿ ಶುದ್ಧಿ ಮಾಡಿದಿರಾ, ನಾವು ಅದನ್ನ ಕಟ್ಸಿದೆ ಆದ್ರೆ ಎಲ್ಲೋ ವಾಸ್ತು ದೋಷನ ನಾವೇ ಉಂಟು ಮಾಡ್ಕೊಳಕ್ಕಾಗತ್ತೆ. ಸೊ ಭೂಮಿ ಶುದ್ಧಿ ಆಗ್ಬೇಕು. ಭೂಮಿ ಶುದ್ಧಿ ಆಗಿದ್ರೆ ನಮ್ಗೆ ಅದ್ಭುತವಾದಂತ ಸಕ್ಸಸ್ ನ ನೋಡ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು 6 ಅಡಿಗೆ ಕಂಪ್ಲೀಟ್ ಮಣ್ಣನ್ನ ತೆಗ್ಸಿ, ತುಂಬಾ ಚೆನ್ನಾಗಿರುವಂತ ಒಂದು ಕೆಂಪು ಮಣ್ಣನ್ನ, ಅಥವಾ ಒಂದು ಬ್ರಾಹ್ಮಣೀಯ ಭೂಮಿ ಅಂತ ಕರೀತಾರೆ, ಅಥವಾ ಕ್ಷತ್ರಿಯ ಭೂಮಿ ಅಂತ ಇರುತ್ತೆ, ತುಂಬಾ ತರ ಇರುತ್ತೆ. ಆ ಭೂಮಿ ಎತ್ಕೊಂಡು ಆ ವಾಸನೆ ನೋಡಿದ್ರೇನೆ ಅದು ಯಾವ ಭೂಮಿ ಯಾವ್ದಕ್ಕೆ ಯೋಗ್ಯವಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಎಲ್ಲೋ ಒಂದ್ ಕಡೆ ನಾವು ನೋಡಿರ್ತೀವಿ, ಬಹಳಷ್ಟು ಕೆಂಪಿರೋ ಅಂತದ್ದು ಈ ಕ್ಷತ್ರಿಯ ಭೂಮಿ ಅಂತ ಕರೀತಾರೆ. ಅಥವಾ ಈ ಬ್ರಾಹ್ಮಣಿಯ ಭೂಮಿ ಅಂದ್ರೆ ಒಂಥರ ಗೋಲ್ಡ್ ಕಲರ್ ಇರ್ತದೆ. ಆ ತರ ಭೂಮಿ, ಒಂಥರ ವಾಸನೆ ನೋಡಿದ್ರೆ ಒಂಥರ ಘಮ ಅಂತ ಇರ್ತದೆ. ಅದ್ರಲ್ಲಿ ನಾವು ಒಂದು ದೇವಸ್ಥಾನ ಆಗ್ಲಿ, ಮನೆ ಆಗ್ಲಿ, ಇಂಥವನ್ನೆಲ್ಲ ಕಟ್ಟಿಸ್ಬೋದು. ಅಥವಾ ಕಪ್ಪು ಕಲರ್ ಸಾಯಿಲ್ ಇರ್ತದೆ, ಅದನ್ನ ನಾವು ಇಂಡಸ್ಟ್ರೀಸ್ಗೋಸ್ಕರ ಬಳಸ್ಕೊಬಹುದು. ಅಥವಾ ಅದನ್ನ ಏನಂತೀವಿ ನಾವು, ಬೇರೆ ಬೇರೆ ರೀತಿಯಲ್ಲಿ ರುದ್ರಭೂಮಿ ಬೇರೆ ಇರುತ್ತೆ, ರುದ್ರಭೂಮಿನೇ ಬೇರೆ ಇರ್ತದೆ, ಕ್ಷತ್ರಿಯ ಭೂಮಿನೇ ಬೇರೆ ಇರ್ತದೆ, ಅಥವಾ ಬ್ರಾಹ್ಮಣೀಯ ಭೂಮಿನೇ ಬೇರೆ ಇರ್ತದೆ, ಅಥವಾ ವ್ಯವಹಾರ ಮಾಡಕ್ಕೆ ವೈಷ್ಣವರದೇ ಬೇರೆ ಭೂಮಿ ಇರ್ತದೆ, ಈ ರೀತಿ. ಸೊ ನಾನಾ ರೀತಿಗಳಲ್ಲಿ ಭೂಮಿನ ನಾವು ನೋಡ್ಕೊಳಕ್ಕಾಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಆ ಮಣ್ಣನ್ನ ತೆಗ್ಸಿ ಬೇರೆ ಚೆನ್ನಾಗಿರೋಂಥ ಮಣ್ಣನ್ನ ಹಾಕ್ಸಿ ತುಂಬಾ ಜನ ಕಟ್ಸೋವಂಥದ್ದು ಕೂಡ ನಾವು ನೋಡಿರ್ತೀವಿ. ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ಜೊತೆಲಿ ಇದನ್ನ ನಾನೇನ್ ತೋರಿಸಿದ್ದೀನಿ, ಈ 3 ಟೈಪ್ ಆಫ್ ನವರತ್ನಗಳನ್ನ ತೋರಿಸಿದ್ದೀನಿ. ಆ ನವರತ್ನಗಳನ್ನ ಹಾಕ್ಬಿಟ್ಟು ನೀವು ಪೂಜೆ ಮಾಡಿ, ಆ ಭೂಮಿ ಶುದ್ಧಿ ಮಾಡಿ, ಆನಂತರ ಮನೆ ಕಟ್ಟೋದ್ರಿಂದ ಯಾವುದೇ ರೀತಿಯ ವಾಸ್ತು ದೋಷಗಳು ನಿಮ್ಮಲ್ಲಿ ಇರಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ ಸ್ನೇಹಿತರೆ. ವಂದನೆಗಳು.